ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಯುಗಾದಿ ಹಬ್ಬದ ಸ್ಪೆಷಲು. ಇವಾಗ ಟೈಮ್ ಬಂದು ಒಂದು 10 ಗಂಟೆ 10:30 ಆಗಿರುತ್ತೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಸ್ವಲ್ಪ ಕೆಲಸ ಆಗಿದೆ, ರಂಗೋಲಿ ಹಾಕಿದ್ದು ಅವೆಲ್ಲ ಕೂಡ. ಇನ್ನು ಮಿಕ್ಕಿದ ಕೆಲಸ ಇದೆ. ಸಾಂಬಾರು ಮಾಡಿಕ್ಕಿದ್ದೀನಿ, ರೈಸ್ ಮಾಡಬೇಕು, ಬೋಂಡ ಮಾಡಬೇಕು, ಒಬ್ಬಟ್ಟು ಮಾಡಬೇಕು, ಇನ್ನು ಪೂಜೆ ರೆಡಿ ಮಾಡ್ಕೊಬೇಕು. ನೋಡಿ ಬೆಲ್ಲ ಎಲ್ಲ ರೆಡಿ ಆಗಿದೆ. ಮೇಲೆ ಎಲ್ಲ ಪ್ರಿಪ್ರೇಷನ್ ಸ್ವಲ್ಪ ಲೇಟ್ ಆಯಿತು, ಯಾಕಂದ್ರೆ ನೈಟ್ ಮಳೆ ಬಿದ್ದರೆ ನೈಟ್ ರಂಗೋಲಿ ಹಾಕಿಲ್ಲ, ಸ್ವಲ್ಪ ವೇಸ್ಟ್ ಆಯಿತು ಟೈಮ್ ಅಂತಲೇ ಹೇಳ್ಬೋದು. ಇವಾಗ ಟಕ್ ಅಂತ ಮಾಡ್ಕೊಬೇಕು. ನಮ್ಮ ಮನೆಗೆ ನಿಂತರು ಬಂದಿದ್ದಾರೆ. ಒಬ್ಬರು ಸ್ನಾನಕ್ಕೆ ಹೋಗಿದ್ರೆ, ಒಬ್ರು ಆಚೆ ಹೋಗಿದ್ರೆ, ಒಬ್ರು ಬರ್ತಾ ಇದ್ದಾರೆ. ಅದು ಆಮೇಲೆ ನೋಡಿಸ್ನಿ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ. ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ನಮ್ಮ ಮೋಕ್ಷಿತ್ ಆಲ್ರೆಡಿ ರೆಡಿ ಆಗಿದ್ದಲ್ಲ, ಹೆಂಗಿದ್ರು ನೋಡಿಸಿ. ನಾನು ಇನ್ನೂ ರೆಡಿ ಆಗಿಲ್ಲ. ಇದು ಶಾರ್ಟ್ ಟಾಪ್ ಒಂದು ಪ್ಯಾಂಟ್ ಒಂದು ಹಾಕ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಅಡುಗೆ ಎಲ್ಲ ಮಾಡಬೇಕಲ್ವಾ, ಮತ್ತೆ ಗೆಲ್ಚಕ್ಕೆ ಹೋಗ್ತೀನಿ ಅಂತ ಹಿಂಗಾಗಿ ಒಂದು ಸ್ಕಿನ್ ಕೇರ್ ಮಾಡ್ಕೊಂಡು ಟಿಂಟೆಡ್ ಸನ್ಸ್ಕ್ರೀನ್ ಹಾಕ್ಕೊಂಡು ಒಂದು ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ. ಮೋಕ್ಷಿತ ನೋಡಿ, ಇದೆಲ್ಲ ಅವಳೆ ಕಿತ್ತಿರೋದು. ಅವಳು ಡ್ರೆಸ್ ನೋಡಿ ಪಿಂಕ್ ಕಲರ್ ಮತ್ತು ಜೀನು. ಅವಳು ನೋಡಿಸಿದ್ರೆ ಇವಾಗ ಅಷ್ಟೇ. ಆಮೇಲೆ ಅವಳು ಆಟ ಆಡ್ಕೊಂಡು ಹೋಗಿ ನೋಡಿಸ್ತೀನಿ. ಇವಾಗ ಏನೋ ಸೈಲೆಂಟ್ ಆಗಿದ್ದಾಳೆ, ಕೆಣಕಿದ್ರೆ ಅಷ್ಟೇ ಕಷ್ಟ. ಇವಾಗ ಹೋಗಿ ಬೆಲ್ಲ ಓಡಿದು ಒಬ್ಬಟ್ಟೆ ಕಲಿಸೋಣ. ನಂದು ಏನಾಗಿದೆ ಗೊತ್ತಾ, ಇವತ್ತೇ ಹಿಂಗೆ ಆಗಬೇಕು. ನಿನ್ನೆ ಆಗಿರೋ ನಮ್ಮೋನು ಮಾಡಿರೋ ಕೆಲಸ ನೋಡಿ. ಸ್ಟ್ಯಾಂಡು ಹಿಂಗೆ ಎತ್ತಿದ್ರೆ ಹಿಂಗೆ ಬಂದುಬಿಡುತ್ತೆ. ಇದನ್ನು ಲಾಕೇ ಆಗ್ತಿಲ್ಲ. ಏನು ಮಾಡಿದ್ರೇನು ಸ್ಟ್ಯಾಂಡ್ ಇಟ್ಕೊಂಡು ನಾನು ಒಬ್ಬಳೇ ವೀಡಿಯೋ ಮಾಡೋಕ್ಕಾಗಲ್ಲ. ಸ್ಟ್ಯಾಂಡ್ ಇನ್ನೊಂದು ಆರ್ಡ್ರ್ ಮಾಡ್ಕೊಬೇಕಿಲ್ಲ, ಅದನ್ನೇ ರೆಡಿ ಆಗುತ್ತೆ ಎಲ್ಲ ನೋಡ್ಕೊಬೇಕು. ಹಬ್ಬದ ನಾನು ಹಿಂಗಾಗಿದೆ. ಇವಾಗ ವೀಡಿಯೋಸ್ ನನಗೆ ಸ್ಟ್ಯಾಂಡ್ ಪಕ್ಕ ಬೇಕೇ ಬೇಕು. ಯಾರು ವೀಡಿಯೋ ಮಾಡೋದ್ರಲ್ಲ ನಾನು ಒಬ್ಬಳೇ ಮಾಡ್ಕೊಬೇಕಂದ್ರೆ ಸ್ಟ್ಯಾಂಡ್ ಇರಬೇಕು. ನೋಡೋಣ ಅದು ರೆಡಿ ಆಗುತ್ತೆ, ಇಲ್ಲಾಂದರೆ ಆರ್ಡ್ರ್ ಮಾಡ್ಕೊಬೇಕು. ಅವನು ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿ ಇವಾಗ ಒಬ್ಬಟ್ಟೆ ಕಲಿಸ್ತೀನಿ. ಎಲ್ಲರೂ ಗೊತ್ತಿರೋದು ಆ ಥರ ನಾನು ಕಲಿಸಿ ಮೈದಾ ಅಷ್ಟನ್ನ ಉಪ್ಪು ಹಾಕಿ ಮಾಡೋದಿಷ್ಟೇ. ಇವಾಗ ಹೋಗಿ ಮಾಡ್ತೀನಿ ಇವತ್ತು. ಕಲ್ಲುಪ್ಪ ಬರುತ್ತೆ ಸುಮ್ಮನೆ ಕೊಂಚಮೇ ಅಲ್ಲ ಚಾಲು ಅದೇ. ನೋಡಿ, ಇಲ್ಲಿ ಒಬ್ಬಟ್ಟಿಗೆ ಬೆಳೆ ಬೇಯ್ತಾ ಇದೆ. ಇಲ್ಲಿ ಆಲ್ರೆಡಿ ಇಟ್ಟು ಕಲಸಿಕ್ಕಿದ್ದೀನಿ, ನೆನೀತಾ ಇದೆ. ಇದು ಬಂದು ಬೇವಿ ಬೆಲ್ಲ. ಇದರಲ್ಲಿ ಬೇವು ಹೂವು ಹಾಕಿದ್ದೀನಿ, ಮತ್ತು ಬೇವು ಹೂವು, ಆಮೇಲೆ ಮ್ಯಾಂಗೋ, ಆಮೇಲೆ ಬೆಲ್ಲ ಹಾಕಿದ್ದೀನಿ. ಇಲ್ಲಿ ಹುಣಸೆ ನೆನೆಸ್ಕೊಂಡಿದ್ದೀನಿ ಹಾಕೋಣ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಉಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಅದು ಹುಣಸೆ ನೆಂದರೆ ಅದ್ರಲ್ಲಿ ಹಾಕೋಣ. ಇವಾಗ ಪೂಜೆಗೆ ರೆಡಿ. पंचसायकं अमन्यलिम्पदायकं सुधामयं लेखया विराजमानशेखरं महाकपालि सम्पदे शिरोजकालनास्ति कराल भाल पंडिका धगद् 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 ज्वलत् धनञ्जयाहुति कृत प्रचण्ड पंचसायके धराधरेन्द्रनन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरभूनि शीथिनी तमः प्रबन्ध बन्ध गन्धर निलिम्प निर्झ ನೋಡಿ ಬೋಂಡೋ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬಟ್ಟಿಗೆ ರುಬ್ಬಿಕ್ಕಿದ್ದೀವಿ, ಮೆತ್ತಗಾಗಿದೆ. ಇನ್ನೇನೋ ಒಂದು ರೆಡಿ ಮಾಡ್ಬೇಕು ನಾವು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇವಾಗ ಒಬ್ಬಟ್ಟು ಮಾಡೋ ಸಮಯ. ಯಾರು ಹೇಳ್ತಾ ಇದ್ರು ಒಂದೆರಡು ಒಬ್ಬಟ್ಟು ತಿನ್ನಕ್ಕೆ ಎಷ್ಟು ಕ್ಲೀನ್ ಮಾಡ್ಬೇಕಾಗಿದೆ ಅಂತ. ಇಲ್ಲಿ ನೋಡಿ, ನಮ್ಮ ಮೂಡ್ನ ಹಿಂಗೆ ಹೋಗ್ಬಿಟ್ಟಿದೆ, ಮೆತ್ತಗೆ ಫುಲ್ಲು ಮೆತ್ತಗೆ ಆಗೋಗ್ಬಿಟ್ಟಿದೆ. ಹೆಂಗೆ ಮಾಡೋದು, ಹಿಂಗೆ ಹೋಗ್ಬಿಟ್ಟಿದೆ. ಆದ್ರೂ ನನ್ನ ಬೆಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗ್ತಾರೆ. ನಮ್ಮ ಫ್ಯಾಮಿಲಿ ಹೆಂಗಂದ್ರೆ ನಾನು ಹಿಂಗೆ ಮಾಡಿಕೊಂಡು ನೋಡ್ತಾ ಏನ್ ಕಾನ್ಫಿಡೆನ್ಸು. ಹೌದು. ಇವಾಗ ಎಲ್ಲ ಮಾಡಿದ್ದಾಯ್ತು, ರೆಸ್ಟ್ ಮಾಡಿ ಇವಾಗ ರೆಡಿ ಆಗ್ತೇನೆ. ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ಬೇಸ್ ಮೇಕಪ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ನೋಡಿ ಲೈಟಾಗಿ ಹಾಕಿದ್ದೀನಿ ಮೇಕಪ್ಪೇ ಹಾಕಿ ಹೇಳ್ಬೇಕಾದ್ರೆ ನೋ ಮೇಕಪ್ ಲುಕ್ ಅನ್ಕೊಂಡು. ಯಾವತ್ತಾದ್ರೂ ಒಂದು
ಬೇರೆ ನನ್ನ ಮೇಕಪ್ ಲುಕ್ಕನ್ನು ವೀಡಿಯೋ ಮಾಡಿರ್ತೀನಿ. ನನಗೆ ನೆನಪು ಬರುತ್ತೆ ಇನ್ನೊಂದ್ಸರಿ ಯಾವಾಗಾದ್ರೂ ನೋಡ್ಕೊಬೇಕು ಅಂದಾಗ. ನೆನಪಿರಲ್ಲ ಹೆಂಗೆ ಮೇಕಪ್ ಮಾಡ್ಕೊಂಡೆ ಅಂತ, ನಾನೇ ನೋಡ್ಕೋಬೋದು. ಇವಾಗ ಐ ಲುಕ್ ಮಾಡೋಣ. ಟೈಮ್ ಇಲ್ಲ, ಕತ್ಲಾಗ್ತಿದೆ. ಆದ್ರೂ ಹಿಂಗೆ ನೀಟಾಗಿ ಮಾಡಿಕೊಂಡು, ಟೈಮ್ ಇಲ್ಲ, ಸಾಕು. ಓಕೆ, ನೆಕ್ಸ್ಟ್ ಬಂದು ಐಲೈನರು, ಆಮೇಲೆ ಬಂದು ಮಸ್ಕ್. ಐಲೈನರ್ ಆವಾಗಿದೆ, ಹೊಸ ಮಾಡೋಣ ಅನ್ಕೊಂಡೆ. ಆ ಲುಕ್ ಮಾಡಲೇಬೇಡ ಇವಾಗ. ಸ್ಮೋಕಿ ಲುಕ್ಕು ಅಂದರೆ ಇವೆಲ್ಲ ಸ್ಮೋಕಿ ಲುಕ್ ಮಾಡ್ಕೊತಾರೆ ಕಾಜಲ್ ಹಾಕಿ. ಅದು ಮಾಡ್ತೀನಿ, ಅದನ್ನೇ ಮಾಡೋಣ ಅಂದ್ಕೊಂಡಿದ್ದು. ಫಲ ಹುಡುಕ್ಲಾಡ್ಕೊಬೇಕು. ಏನು ಬೇಕಾ? ಪೌಡ್ರಾ ಅಂದರೆ ಯಾವುದಿದಾ? ಫೇಸ್ ಮೇಲೆ ಇರೋ ಡಾರ್ಕ್ ಸ್ಪಾಟ್ಸು, ಪಿಂಪಲ್ ಮಾರ್ಕ್ಸು ಎಲ್ಲ ಬರುತ್ತೆ. ಈ ಥರ ಕಾಜಲ್ ಎತ್ಕೊಂಡು ಬಾರಿ ನೀಟಾಗಿ ಹಾಕ್ಕೊಬೇಕು. ಈಗ ಸ್ಮೋಕಿ ಲುಕ್. ಕಾಣಿಸ್ತಿದೆಯಾ? ಸ್ಮೋಕಿ ಲುಕ್ ಥರ. ನೋಡಿ, ಈ ಥರ ರೆಡಿ ಆಗಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ ಕಣ್ಣೆಲ್ಲ ಕೂಡ ನ್ಯೂ ಲುಕ್. ಚೆನ್ನಾಗಿದೆಯಾ? ರಿಯಲಾಗಿ ಇನ್ನೂ ಚೆನ್ನಾಗಿದೆ. ವಿಡಿಯೋ ನನ್ನ ಫೋನ್ ಅಷ್ಟೊಂದು ಕ್ಯಾಪ್ಚರ್ ಮಾಡ್ತಾಯಿಲ್ಲ ನನ್ನ ಗ್ಲಾಮರ್. ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದನ್ನು ಇಲ್ಲ, ನೆನಪಿಲ್ಲ ಆಯ್ತಾ? ಎಲ್ಲರಿಗೂ ಹ್ಯಾಪಿ ಯುಗಾದಿ. ಅದು ಹೇಳಿದ್ನೆಲ್ಲ ನೆನಪಿಲ್ಲ. ಯುಗಾದಿ, ಹ್ಯಾಪಿ ಯುಗಾದಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ನಮ್ಮ ಮೋಕ್ಷಿತ ನೋಡಿ ಅಳ್ತಿದ್ದಾರೆ. ನಾವೆಲ್ಲ ಕಿತ್ತಾಕಿ ಪಲ್ಲಿ ಮಾಡಿಬಿಟ್ಟಿದ್ದೀನಿ ಬಿಡಿ. ನಾವು ರೆಡಿ ಆದರೆ ಹಂಗೆ ಇರುತ್ತೆ. ಇವಾಗ ಫೋಟೋಸ್ ತೊಗೊಂಡ್ಬಿಟ್ಟು ಟೈಮ್ ಆಗಿದೆ, 6 ಗಂಟೆ ಮೇಲೆ ಆಗಿದೆ. ಬೇಕು ಫೋಟೋಸ್ ತೊಗೊಬೇಕು ಬನ್ನಿ, ಇಲ್ಲಾಂದರೆ ಕ್ಯಾಮ್ರಾ ಬರೋಲ್ಲ, ಲೈಟಿಂಗ್ ಹೋಗ್ಬಿಟ್ಟೈತಿ. ನೋಡಿ ಇವನು ರೆಡಿ ಆಗ್ತಿದ್ದಾನೆ. ಇಷ್ಟಕ್ಕೆ ತಗೊಂಡೆ. ಎಲ್ಲ ಬಂದ್ಬಿಟ್ಟು ಫೋಟೋಸ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಡ್ರೆಸ್ ಆಲ್ಸಲ್ಲಿ ಹೋದ ಎದ್ದು ಹಾಕ್ಕೊಂಡ್ಬಿಟ್ಟು ಇವಾಗ ಡಿನ್ನರ್ಗೆ ಹೋಗಿ ರೆಡಿ ಮಾಡಬೇಕು. ರಾಗಿ ದೋಸೆ, ಸಾಂಬಾರು ಅದೆಲ್ಲ ತಿನ್ನಬೇಕು. ಎಲ್ಲ ಕಿತ್ತಿ ಪಲ್ಲಿ ಮಾಡಿಬಿಟ್ಟಿದ್ದೀವಿ. ಇವಾಗ ಹೋಗಿ ಕುಕ್ ಮಾಡೋದ್ರಿಂದ ಮೇಕಪ್ ರಿಮೂವ್ ಮಾಡಿಲ್ಲ, ತಿಂದುಬಿಟ್ಟು ಮಾಡೋಣ. ಚೆನ್ನಾಗಿ ಕಾಣ್ತಿದೆ. ಮುಟ್ಟು ಯಾವುದು ನೀಡ್ರ ಶಯ್ಯ ಮುಟ್ಟು ಯಾವ್ದು ಬೇಕು? ಮುಟ್ಟು ಮುಟ್ಟೆ ಯಾವ್ದು ಬೇಕದ? ಪೇಪರ್ ಎತ್ಕೋ, ಪೇಪರ್. ಹೋಗ್ಬಿಟ್ಟೆ.
ಲಿವರ್ ಫ್ರೈ ನಂದೆ ಲಿವರ್ ಫ್ರೈ ಬಂದೈತೆ ಸೂಪರ್ ಸೂಪರ್ ನೀಟ್గా ಏನು దాని దగ్గర వేస్తే దూరం దూరం మీ మేమే కాదు ಅವನಿಗೂ ಗೊತ್ತಿಲ್ಲಲ್ಲ ಅದು ಒಳಗಡೆ ಯಾವ್ದಿದೆ ಅಂತ ಯಾವ ಪೇಪರ್ಲಿ ಯಾವ್ದಿದೆ ನಿಂಗೆ తెలుసునా సూపర్ చికెన్ గ్రేవీ ఇప్పుడు యాವ್ದು వస్తుంది అదే మిమ్మీ మటన్ ఎత్తాం మటన్ మిమ్మీ మటన్ ಮಟನ್ ಅಯ್ಯೋ ಅವ್ರೇನ್ ಹೇಳಿದ್ರೆ ಅವ್ರೇನ್ ಹೇಳಿದ್ದಂದ್ರೆ ನೋಡೋದಲ್ವಾ ಅದೇನಪ್ಪಾ ಅಂದ್ರೆ ಯಾರ್ಯಾರಿಗೆ ಏನಾದ್ರು ಇಷ್ಟ ರೆಸಿಪಿ ಅಂತ ಹೇಳಿದ್ರು ಡಿಶ್ಶು ಅದ್ರಲ್ಲಿ ಬರ್ದ್ಕೊಳೋದು ಅದ್ರಲ್ಲಿ ಬರ್ದ್ಬಿಟ್ಟು ಚೀಟಿ ಹಾಕಿದ್ರೆ ನಮ್ಮ ಮಿಮ್ಮಿ ಎತ್ತಬೇಕು 3 ಡಿಶ್ಶು ಎಲ್ಲಾರ್ಗು ಇಷ್ಟ ಆಗಿದ್ದೆಲ್ಲ ಬರ್ದಿದ್ದೇನಪ್ಪ ಅಂದ್ರೆ ಅದರಲ್ಲಿ ಬಿರಿಯಾನಿ ಕಬಾಬು ಮತ್ತೆ ಫಿಶ್ ಮತ್ತೆ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಮತ್ತೆ ಲಿವರ್ ಫ್ರೈ 6 ಐಟಮ್ಸ್ ಬರ್ದಿದ್ದು ಅದ್ರಲ್ಲಿ 3 ಐಟಮ್ಸ್ ಬರ್ದಿದ್ದೀನಿ ನೋಡೋದಲ್ವಾ ಅದರಲ್ಲಿ ಒಂದು ಆ್ಯಡ್ ಮಾಡಿದ್ದಾರೆ ಸುಬ್ಬು ಅವರು ಇದು ಎಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ಅಡುಗೆ ಮಾಡಿದೆ ಅದೆಲ್ಲ ಕೂಡ ಇವಾಗ ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಿದ್ದೀನಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್